ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಆದಂಥ ಮಾನ್ಯ DK ಶಿವಕುಮಾರ್ ಅವರೇ, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು, ಸಹಕಾರ ಸಚಿವರು ಆದಂಥ K. ರಾಜಣ್ಣ ಅವರೇ, ಅರಸೀಕೆರೆ ಜನಪ್ರಿಯ ಶಾಸಕರಾದಂಥ ಶ್ರೀ ಶಿವಲಿಂಗೇಗೌಡ ಅವರೇ, ಮಾಜಿ ಸಚಿವರಾದಂಥ ಸೋಮಶೇಖರ್ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ದೇವರೇಗೌಡ ಅವರೇ, ಪಕ್ಷದ ಮುಖಂಡರಾದಂಥ ರಾಜಶೇಖರ್ ಅವರೇ, ಕೃಷ್ಣೇಗೌಡ ಅವರೇ, ಶ್ರೀಮತಿ ಅನುಪಮಾ ಅವರೇ, ಬೇಲೂರಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಮಾಜಿ ಸಚಿವರಾದಂಥ ಶಿವರಾಮ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಬ್ಲ್ಯಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕಗಳ ಎಲ್ಲ ಅಧ್ಯಕ್ಷರುಗಳೇ, ಇಲ್ಲಿ ನೆರೆದಿರತಕ್ಕಂಥ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು, ತಡವಾಗಿ ಬಂದದಕ್ಕೆ ನೀವೆಲ್ಲ ಕ್ಷಮಿಸಬೇಕು. ಇವತ್ತು ಕಾಂಗ್ರೆಸ್ ಕಚೇರಿನಲ್ಲಿ ಮಾಲಿಕೆಯ ಗುತ್ತೇದಾರ್ ಮಾಜಿ ಸಚಿವರು ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. ಹಾಗೆಯೇ ಶಾರದಾ ಶೆಟ್ಟಿಯವರು ಅವರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು, ಮಾಜಿ ಶಾಸಕರು. ಅವರ ಸೇರ್ಪಡೆ ಕಾರ್ಯಕ್ರಮ ಇದ್ದದ್ರಿಂದ ನಾನು ಮತ್ತು DK ಶಿವಕುಮಾರ್ ಅವರು ತಡವಾಗಿ ಬರಲಿಕ್ಕೆ ಆಯಿತು. ಅದಕ್ಕೋಸ್ಕರ ನಿಮ್ಮ ಕ್ಷಮೆ ಕೋರಿ ಈಗಾಗಲೇ DK ಶಿವಕುಮಾರ್ ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿ ನಮ್ಮ ಅಭ್ಯರ್ಥಿಯ ಪರವಾಗಿ ಮತ ಯಾಚನೆಯನ್ನು ಮಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDSನ ಅಭ್ಯರ್ಥಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣನವರನ್ನ ಗೆಲ್ಲಿಸಿದ್ರಿ. ಹಾಗೆಯೇ ಬಿಜೆಪಿಯ 25
ಲೋಕಸಭಾ ಸದಸ್ಯರನ್ನು ಕೂಡ ಗೆಲ್ಲಿಸಿದ್ರಿ. ಮಂಡ್ಯದಲ್ಲಿ ಪಕ್ಷೇತರರಾಗಿ ಸುಮಲತಾ ಅವರು ಗೆದ್ದಿದ್ರು. ಈಗ ಬಿಜೆಪಿ 25 ಜನ ಲೋಕಸಭಾ ಸದಸ್ಯರ ಜೊತೆ ಸುಮಲತನೂ ಸೇರ್ಕೊಂಡಿದ್ದಾರೆ. ಜೆಡಿಎಸ್ನ ಲೋಕಸಭಾ ಸದಸ್ಯರಾದಂಥ ಪ್ರಜ್ವಲ್ ರೇವಣ್ಣನು ಕೂಡ ಸೇರ್ಕೊಂಡಿದ್ದಾರೆ. ನೀವು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕು. ಕರ್ನಾಟಕಕ್ಕೆ ಇವತ್ತು ತೆರಿಗೆ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ. ಕೇಂದ್ರ ಸರ್ಕಾರ 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ಕರ್ನಾಟಕಕ್ಕೆ ಕೊಡಬೇಕಾದಂತ ಅವರು ಏನು ಶಿಫಾರಸು ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿಲ್ಲ. ಬಹಳ ಜೆಡಿಎಸ್ನವರು ಮಾತಾಡ್ತಾರೆ, ರೈತರ ಬಗ್ಗೆ ಮಾತಾಡ್ತಾರೆ, ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು 2023-24ರಲ್ಲಿ ಅವರ ಬಜೆಟ್ನಲ್ಲಿ ಘೋಷಣೆ ಮಾಡಿದರು, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದದ್ದು. ಅದನ್ನೇ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅಂದಿನ ಮುಖ್ಯಮಂತ್ರಿ 5,300 ಕೋಟಿ ರೂಪಾಯಿ ಕೇಂದ್ರದಿಂದ ಬರ್ತದೆ ಅಪ್ಪರ್ ಭದ್ರಾ ಯೋಜನೆಗೆ. ರಲ್ಲಿ ಬಿಡುಗಡೆ ಆಗ್ತದೆ. ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ರು ಅವರು ಕೂಡ. ಆದ್ರೆ ಇಷ್ಟೊಂದು ಜನ 28ರಲ್ಲಿ 27 ಜನ ಲೋಕಸಭಾ ಸದಸ್ಯರುಗಳು 5 ವರ್ಷ ಲೋಕಸಭೆಯಲ್ಲಿ ಇದ್ರಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ದಿನ ಬಾಯಿ ಬಿಟ್ಟಿದ್ದೀರ ಪಾರ್ಲಿಮೆಂಟ್ ನಲ್ಲಿ? ಪ್ರಜ್ವಲ್ ರೇವಣ್ಣ ಯಾವತ್ತಾರು ಕೂಡ ಮಾತಾಡಿದಾರ? ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಕರ್ನಾಟಕದಲ್ಲಿ ಭೀಕರವಾದಂಥ ಬರಗಾಲ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಇವತ್ತಿನವರೆಗೆ ನಾವು ಮನವಿ ಕೊಟ್ಟು 6 ತಿಂಗಳುಗಳಾದರೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ರೈತರ ಬಗ್ಗೆ ಬಹಳ ಕಳಕಳಿ ಇರ್ತಕ್ಕಂಥ ಜೆಡಿಎಸ್ನವರು, ಜೆಡಿಎಸ್ನ ಸುಪ್ರೀಮೋ ದೇವೇಗೌಡರು ಯಾವತ್ತಾದ್ರೂ ಕೂಡ ಬರಗಾಲಕ್ಕೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಮಾಡಿದಾರ? ಪ್ರಜ್ವಲ್ ರೇವಣ್ಣ ಯಾವತ್ತಾದ್ರೂ ಪ್ರಸ್ತಾಪ ಮಾಡಿದಾರ? ಮತ್ತೆ ನೀವು ಅವ್ರನ್ನ ಲೋಕಸಭೆಗೆ ಕಳಿಸಿಕೊಟ್ಟಿರೋದು ಯಾಕೆ? ರಾಜ್ಯಸಭೆಗೆ ಕಳಿಸಿಕೊಟ್ಟಿರೋದು ಯಾಕೆ? ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ, ಕರ್ನಾಟಕದ ಕನ್ನಡಿಗರಿಗೆ ಅನ್ಯಾಯ ಆಯ್ತಾ ಇದ್ರು ಕೂಡ ಇವರು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಮತ್ತೆ ಇವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕಾ ಅಂತಕ್ಕಂಥದ್ರ ಬಗ್ಗೆ ನೀವು ಚರ್ಚೆಯನ್ನ ಮಾಡಿ ತಮ್ಮ ಮತವನ್ನು ಹಾಕಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಮಾಡ್ಬೇಕಾ ಬೇಡ ಹೇಳಿ ನೀವೇ?
ಪ್ರಜ್ವಲ್ ರೇವಣ್ಣ ಯಾವತ್ತಾರು ಬಾಯಿ ಬಿಟ್ಟಿದಾರ? ದೇವೇಗೌಡರು ಯಾವತ್ತಾರು ಮಾತಾಡಿದಾರ? ಮಾತೆತ್ತಿದ್ರೆ ದೇವೇಗೌಡರು ನನಗೂ ನರೇಂದ್ರ ಮೋದಿಯವರಿಗೂ ಅವಿನಾವ ಭಾವ ಸಂಬಂಧ ಇದೆ, ಅವಿನಾವ ಭಾವ ಸಂಬಂಧ ಇದೆ. ನಾನು ಹೇಳಿದೆ ಅಷ್ಟೊಂದು ಚೆನ್ನಾಗಿದ್ರೆ ಮೇಕೆದಾಟುಗೆ ಯಾಕೆ ಪರ್ಮಿಷನ್ ಕೊಡಿಸಿಲ್ಲ ಮಿಸ್ಟರ್ ದೇವೇಗೌಡ್ರೆ? ಇವತ್ತು ಬರಗಾಲ ಬಂದು ಬೆಂಗಳೂರಿನಲ್ಲಿ ಕುಡಿಯೋದಕ್ಕೆ ನೀರಿಗೆ ತೊಂದರೆಯಾಗಿದೆ. ಮೇಕೆದಾಟು ಯೋಜನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಜನರಿಗೆ ಕುಡಿಲಿಕ್ಕೆ ನೀರು ಕೊಡಲಿಕ್ಕೆ, ಬ್ಯಾಲೆನ್ಸಿಂಗ್ ರಿಸರ್ವರ್ ಮಾಡಲಿಕ್ಕೆ, ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ. ಮಿಸ್ಟರ್ ದೇವೇಗೌಡ್ರೆ ಯಾಕೆ ಇದನ್ನು ಕೇಳಲಿಲ್ಲ? ಈಗ ಹೇಳ್ತಾರೆ NDA ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟುವನ್ನ ನಾವು ಕಾರ್ಯಗತಗೊಳಿಸ್ತೇವೆ. ನಾನು ಅದಕ್ಕೆ ಹೇಳಿದೆ, ಮಿಸ್ಟರ್ ದೇವೇಗೌಡ್ರೆ ನೀವು ಬಹಳ ಚೆನ್ನಾಗಿದ್ದೀರಲ್ಲ ನರೇಂದ್ರ ಮೋದಿ ಅವ್ರ ಜೊತೆನಲ್ಲಿ, ಈಗಲೇ ಪರ್ಮಿಷನ್ ಕೊಟ್ಬಿಡಿ. NDA ಯಾಕೆ ಚುನಾವಣೆ ಯಾಕೆ ಕಾಯ್ಕೋಬೇಕು? ಈಗಲೇ ಕೊಟ್ಬಿಡಿ. ಅದಕ್ಕೆ ಹೇಳಿದ್ರು ಸಿದ್ದರಾಮಯ್ಯನಿಗೆ ಗರ್ವ ಇದೆ, ಸಿದ್ದರಾಮಯ್ಯನವರ ಗರ್ವ ಭಂಗವನ್ನ ಮಾಡ್ತೇನೆ ನಾನು ಅಂತೇಳಿ ಶಬ್ದ ಮಾಡಿದ್ದಾರೆ. ನಾನು ಹೇಳಿದೆ ಅದಕ್ಕೆ ನನಗೆ ಗರ್ವನೇ ಇಲ್ವಲ್ಲ, ಭಂಗ ಇಲ್ಲಪ್ಪ ಮಾಡ್ತೀಯ ನೀನು ಅಂತ. ಗರ್ವ ಇದ್ರೆ ತಾನೇ ಭಂಗ ಮಾಡೋದು, ಗರ್ವನೇ ಇಲ್ಲ. ಈ ರೀತಿಯಾಗಿ ಕರ್ನಾಟಕವನ್ನ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ರು ಕೂಡ ಇವರು ಅವ್ರ ಜೊತೆಯಾಗಿದ್ದೀವಿ ಅಂತೇಳಿ ಬಾಯಿ ಬಿಡದೆ ಇದ್ದಾರಲ್ಲ, ಇದು ನ್ಯಾಯನಾ? ನಿಮಗೆ ಇದು ಅನ್ಯಾಯ ಅಂತ ಅನ್ಸಿದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಯಿತು. 10 ವರ್ಷಗಳು ಪ್ರಧಾನಮಂತ್ರಿ ಆದರು. ಈ 10 ವರ್ಷಗಳಲ್ಲಿ 2014ರಲ್ಲಿ ಮೊದಲನೇ ಲೋಕಸಭಾ ಚುನಾವಣೆ ನಡೀತಲ್ಲ, ಈ ಪ್ರಧಾನಮಂತ್ರಿ ಆದಾಗ ಆಗ ಭರವಸೆಗಳನ್ನು ಕೊಟ್ಟಿದ್ರಲ್ಲ, ಆ ಭರವಸೆಗಳನ್ನೆಲ್ಲ ಈಡೇರಿಸಿದ್ದಾರೆ ನರೇಂದ್ರ ಮೋದಿಯವರು. ಈಗ ಮಾತೆತ್ತಿದ್ರೆ ಆ ವಿಜಯೇಂದ್ರ ಹೇಳ್ತಾರೆ, ಬಿಜೆಪಿ ಅಧ್ಯಕ್ಷ, ನರೇಂದ್ರ ಮೋದಿಯವರ ಗ್ಯಾರಂಟಿಗಳು ಶಾಶ್ವತ ಗ್ಯಾರಂಟಿಗಳು, ಜೆಡಿಎಸ್ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ತಾತ್ಕಾಲಿಕ ಗ್ಯಾರಂಟಿಗಳು, ಬಿಜೆಪಿಯು ಶಾಶ್ವತ ಗ್ಯಾರಂಟಿಗಳು, ನಮ್ಮವು ತಾತ್ಕಾಲಿಕ ಗ್ಯಾರಂಟಿಗಳು. ನಾನು ಕೇಳ್ತೀನಿ ವಿಜಯೇಂದ್ರನಿಗೆ, ಮಿಸ್ಟರ್ ವಿಜಯೇಂದ್ರ, ನೀವು ನಿಮ್ಮ ನರೇಂದ್ರ ಮೋದಿಯವರು ಯಾವ ವಚನಗಳನ್ನು ಈಡೇರಿಸಿದ್ದಾರೆ? 15 ಲಕ್ಷ ವಿದೇಶದಲ್ಲಿ ಕಪ್ಪು ಹಣ ಇದೆ ಸ್ವಿಟ್ಜರ್ಲೆಂಡ್ನಲ್ಲಿ. ಆ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ, 15 ರೂಪಾಯಿನಾರು ಹಾಕಿದ್ದೀರಾ? ನಿಮ್ಗೆ ಹಾಕಿದ್ದಾರೆ ಅಂದ್ರೆ ನಿಮ್ಮ ಅಕೌಂಟ್ಗೆ ಹಾಕಿದ್ದೀರಾ? ಹಾಕ್ಲಿಲ್ಲ. ಯುವಕರಿಗೆ ಉದ್ಯೋಗ ಇಲ್ಲ, ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ. 2 ಕೋಟಿ. 10 ವರ್ಷ ಆಯ್ತಲ್ಲ ನರೇಂದ್ರ ಮೋದಿ ಅವರೇ, 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ.
20 ಕೋಟಿನಲ್ಲಿ 20 ಲಕ್ಷ ಆದರೂ ಕೂಡ ಸೃಷ್ಟಿ ಮಾಡಿದ್ರ ಪಾಪ ಆ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಒಬ್ಬ ಪ್ರಧಾನಮಂತ್ರಿ ನಿರುದ್ಯೋಗಿ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳ್ತಾರಲ್ಲ. ನರೇಂದ್ರ ಮೋದಿಜಿ, ನೀವೇ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರಿ, ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರಿ, ಕೆಲಸ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ ಅಂತ ಹೇಳ್ತಿರಲ್ಲ. ಇದು ಬೇಜವಾಬ್ದಾರಿತನದ ಹೇಳಿಕೆ ಅಲ್ವಾ ಅಂತಕ್ಕಂಥದನ್ನ ಇವತ್ತು ಚರ್ಚೆ ಮಾಡಬೇಕಾಗ್ತದೆ. ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ 10 ವರ್ಷದಲ್ಲಿ ರೈತರ ಆದಾಯ 1 ರೂಪಾಯಿನೂ ಕೂಡ ಹೆಚ್ಚಾಗಲಿಲ್ಲ. ಅನೇಕ ತಿಂಗಳುಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡ್ತೀನಿ ಅಂತ ಹೇಳಿದ್ರಿ, ಅದನ್ನ ಜಾರಿ ಮಾಡಿ, ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿಡಿ, ಸಾಲ ಮನ್ನಾ ಮಾಡಿ ಅಂತ ಹೇಳ್ತಾರೆ. ನಿಮಗೆ ರೈತರ ಸಾಲ ಮನ್ನಾ ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಇವತ್ತಿನವರಿಗೆ. ಯಾರು ಸಾಲ ಮನ್ನಾ ಮಾಡಿದ್ರು ಗೊತ್ತಾ? ಬಂಡವಾಳಶಾಹಿಗಳು, ಶ್ರೀಮಂತರು, ಕೈಗಾರಿಕೋದ್ಯಮಿಗಳು. ಅವರ ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದ್ರು. 16 ಲಕ್ಷ ಕೋಟಿ. ಅದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ 72,000 ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದ್ರು. 72,000 ಕೋಟಿ. ಯಾವತ್ತಾರು ಪ್ರಜ್ವಲ ರೇವಣ್ಣ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದಾರ? ನೀವು ಬಂಡವಾಳಶಾಹಿಗಳ ಕೈಗಾರಿಕೋದ್ಯಮಿಗಳ ಸಾಲ ಮನ್ನಾ ಮಾಡಿದ್ರಿ, ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದಾರ? ಇವತ್ತಿನವರಿಗೆ ಹೇಳಿಲ್ಲ. ಮತ್ತೆ ಅವರನ್ನ ಮತ್ತೆ ಲೋಕಸಭೆಗೆ ಕಳಿಸಿಕೊಡ್ಬೇಕಾ? ಇದು ಇವತ್ತು ನೀವು ಚರ್ಚೆ ಮಾಡಿ ಮತ ಹಾಕ್ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನ ಇಳಿಸ್ಬಿಡ್ತೀವಿ ಅಂತ ಹೇಳಿದ್ರು. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ, ಅಚ್ಚೇ ದಿನ ಈಗ ಅಂತ ಹೇಳಿದ್ರು. ಭಾರತ ದೇಶದಲ್ಲಿ ಒಳ್ಳೆ ದಿನಗಳು ಬಂದ್ಬಿಡ್ತವೆ, ಬೆಲೆ ಎಲ್ಲ ಇಳಿದೋಗ್ಬಿಡ್ತದೆ. ಪೆಟ್ರೋಲ್ ಬೆಲೆ ಇಳೀತದೆ, ಡೀಸೆಲ್ ಬೆಲೆ ಇಳೀತದೆ, ಗ್ಯಾಸ್ ಬೆಲೆ ಇಳೀತದೆ, ಗೊಬ್ಬರದ ಬೆಲೆ ಇಳೀತದೆ, ಅಕ್ಕಿ, ರಾಗಿ, ಜೋಳ, ಹತ್ತಿ ಎಲ್ಲ ಬೆಲೆಗಳು ಕೂಡ ಇಳಿದೋಯ್ತವೆ ಅಂತ ಹೇಳಿದ್ರು. ನಾನು ಕೇಳ್ತೀನಿ, ಇವತ್ತು ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ? ಜಾಸ್ತಿ ಆಗಿದೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ? ಡೀಸೆಲ್ ಬೆಲೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ? ಗ್ಯಾಸ್ ಸಿಲಿಂಡರ್ ಅವುಗಳ ಬೆಲೆ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ? 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 57 ರೂಪಾಯಿ. ಇವತ್ತು ಡೀಸೆಲ್ ಬೆಲೆ 95 ರೂಪಾಯಿ. ಅವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ 1 ಲೀಟರ್ ಪೆಟ್ರೋಲ್ ಬೆಲೆ 71 ರೂಪಾಯಿ. ಇವತ್ತು 105 ರೂಪಾಯಿ. ಗ್ಯಾಸ್ ಬೆಲೆ ಒಂದು ಸಿಲಿಂಡರ್ಗೆ 414 ರೂಪಾಯಿ ಇತ್ತು. ಇವತ್ತು 950 ರೂಪಾಯಿ. ನರೇಂದ್ರ ಮೋದಿಜಿ ಅಚ್ಚೇರಿ ನಾಯಕ ಅಂತ ಎಲ್ಲೋಯ್ತು, ಎಲ್ರಿ ಬಂತ ನಿಮ್ಗೆಲ್ಲ? ಅಚ್ಚೇ ದಿನ ಬಂತ? ಅಚ್ಚೇ ದಿನ ಬಂತ? ಅಗತ್ಯ ವಸ್ತುಗಳು ಬೆಲೆ ಎಲ್ಲ ಕಡಿಮೆ ಆದವಾ? ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ? ಇಲ್ಲ. ಈ ತರ ಸುಳ್ಳೇಡಿ ಜನರನ್ನ
ಭ್ರಮೆಯನ್ನು ಹುಟ್ಟಿಸಿ ಜನರಲ್ಲಿ ಅಧಿಕಾರಕ್ಕೆ ಬಂದಂತ ಬಿಜೆಪಿಯವರು 10 ವರ್ಷಗಳ ಕಾಲ ಬಡವರಿಗೆ ರೈತರಿಗೆ ಏನು ಮಾಡಲಿಲ್ಲ. ಬಡವರಿಗೆ ರೈತರಿಗೆ ಏನು ಮಾಡಲಿಲ್ಲ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ನಾನು ಅವತ್ತು ನಮ್ಮ ಪಕ್ಷ 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. 158 ಭರವಸೆಗಳನ್ನು ಈಡೇರಿಸಿತು. ಅದ್ರ ಜೊತೆಗೆ ಇನ್ನು 30 ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟು ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಮೈತ್ರಿ, ಮನಸ್ವಿನಿ, ಎಲ್ಲ ವಿದ್ಯಾಸಿರಿ, ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡೋದು ನಾವು ಪಟ್ ಮಾತಿನಂತೆ ನಡ್ಕೊಂಡಿದ್ದೀವಿ. ಮತ್ತೆ 2023ರಲ್ಲಿ ನಾನು DK ಶಿವಕುಮಾರ್ ಸಹಿ ಮಾಡಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು. 5 ಗ್ಯಾರಂಟಿಗಳನ್ನು. 1ನೇ ಗ್ಯಾರಂಟಿ ಶಕ್ತಿ ಯೋಜನೆ. ನಾವು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಾಗ ಹೇಳೋದು, ಅಧಿಕಾರಕ್ಕೆ ಬಂದ ತಕ್ಷಣ ಈ ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದು. ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋದು, ಕ್ಯಾಬಿನೆಟ್ ಹಾಲ್ನಲ್ಲಿ ಕೂತು ತೀರ್ಮಾನ ಮಾಡೋದು, ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೇವೆ ಅಂತಕ್ಕಂಥ ಆದೇಶವನ್ನು ಮಾಡೋದು. ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದ ತಕ್ಷಣ ಜೂನ್ 11ನೇ ತಾರೀಕು ವಿಧಾನಸೌಧದ ಮುಂಭಾಗದಲ್ಲಿ ಶಕ್ತಿ ಯೋಜನೆಯನ್ನ ಜಾರಿ ಮಾಡೋದು. ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು, ವಿದ್ಯಾರ್ಥಿನಿಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸುಮಾರು ಇಲ್ಲಿವರೆಗೆ 191 ಕೋಟಿ ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. ನನಗೆ DK ಶಿವಕುಮಾರ್ಗೆ ಧರ್ಮಸ್ಥಳದ ಮಂಜುನಾಥ್ ಹೆಗಡೆಯವರು ಪತ್ರ ಬರೆದರು. ಸಿದ್ದರಾಮಯ್ಯನವರೇ, ಶಕ್ತಿ ಯೋಜನೆಯನ್ನ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು. ಇವತ್ತು ಮಹಿಳಾ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಜಾಸ್ತಿ ಆಗಿದ್ದಾರೆ. ದೇವಸ್ಥಾನದ ಆದಾಯ ಜಾಸ್ತಿ ಆಗಿದೆ. ಅಂಗಡಿ ಮುಗ್ಗಟ್ಟುಗಳ ವ್ಯಾಪಾರ ಜಾಸ್ತಿ ಆಗಿದೆ ಅಂತೇಳಿ ಪತ್ರ ಬರೆದರು. ಯಾರು ಬರೆದದು? ಧರ್ಮಸ್ಥಳದ ಹೆಗ್ಡೆಯವರು ಸ್ವತಃ ಅವರೇ ಸೈನ್ ಮಾಡಿರ್ತಕ್ಕಂಥ ಪತ್ರವನ್ನು ಬರೆದರು. ಶಕ್ತಿ ಯೋಜನೆ ಜಾರಿಯಾಯಿತು. ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಯಾರು ವಿದ್ಯುತ್ ಅನ್ನು ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಫ್ರೀ ವಿದ್ಯುತ್. ಯಾರು ಕೂಡ ಬಿಲ್ ಕಟ್ಟಬೇಕಾಗಿಲ್ಲ. ಅದನ್ನ ಜಾರಿ ಮಾಡೋದು. ಆಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ತಲಾ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಅದನ್ನ ಈ ಬಿಜೆಪಿ ಸರ್ಕಾರ ಬಂದು ಯಡಿಯೂರಪ್ಪನವ್ರ ಸರ್ಕಾರ 5 ಕೆಜಿ ಇಳಿಸಿದ್ರು. ನಾನು ಹೇಳಿದೆ, ಯಡಿಯೂರಪ್ಪನವ್ರೆ ಯಾಕ್ರಿ 5 ಕೆಜಿ ಇಳಿಸಿದಿರಿ? ಬಡವರಿಗೆ ಹೊಟ್ಟೆ ಮೇಲೆ ಹೊಡಿಬೇಡ್ರಿ, ಇದು ಯಾರು ಹಸುದು ಮಲಗಬಾರದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಕರ್ನಾಟಕ ಶಿವಮುಕ್ತ ರಾಜ್ಯ ಆಗಬೇಕು, ಅದಕ್ಕೋಸ್ಕರ ಈ ಕಾರ್ಯಕ್ರಮ ಜಾರಿ ಮಾಡಿದ್ದೀವಿ ಅಂತ ಹೇಳಿದಾಗ ಜಪ್ಪಯ್ಯ ಅಂದ್ರೂ ಕೂಡ ಅವರು ಒಪ್ಪಲಿಲ್ಲ. ನಾವು ಅದಕ್ಕೆ ಅಸೆಂಬ್ಲಿ ಚುನಾವಣಾ ಪೂರ್ವದಲ್ಲಿ
ನಾವು ಜನರಿಗೆ ಮಾತನ್ನು ಕೊಟ್ಟಿದ್ದು, ನಾವು ಅಧಿಕಾರಕ್ಕೆ ಬಂದರೆ 5 kg ಜೊತೆಗೆ ಇನ್ನೂ 5 kg ಅಕ್ಕಿಯನ್ನು ಜಾಸ್ತಿ ಕೊಡ್ತೀವಿ. ಯಾಕಂದ್ರೆ 3 ಹೊತ್ತು ಬಡವರು ಊಟ ಮಾಡಲೇಬೇಕು, 3 ಹೊತ್ತು ಊಟ ಮಾಡಲೇಬೇಕು. ಬರೀ ಶ್ರೀಮಂತರು ಊಟ ಮಾಡಿದ್ರೆ ಸಾಲದು, ಬಡವರು ಕೂಡ ಊಟ ಮಾಡಲೇಬೇಕು. ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ರಿ ಅಂತಂದಾಗ ಒಪ್ಕೊಂಡ್ರು ಮೊದಲು, ಆಮೇಲೆ ಕೊಡಕ್ಕಾಗಲ್ಲ ಅಂತಂದ್ರು. ಕೇಳಿದ್ರೆ ಮೇಲ್ಗಡೆಯಿಂದ ಆದೇಶ ನಮಗೆ. ಯಾರು ಮೇಲ್ಗಡೆ ಇದ್ದವರು? ನರೇಂದ್ರ ಮೋದಿ, ಪಿಯೂಷ್ ಗೋಯಲ್ ಆಹಾರ ಮಂತ್ರಿ. ಅವ್ರ ಮಾತನ್ನ ಕೇಳ್ಕೊಂಡು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಮಗೆ ರೈಟಿಂಗ್ ನಲ್ಲಿ ಕೊಡ್ತೀವಿ ಅಂತ ಕೊಟ್ಟಿದ್ರು ಕೂಡ ಕೊಡ್ಲಿಲ್ಲ. ನಾವು ಅದಕ್ಕೋಸ್ಕರ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಅಕ್ಕಿ ಸಿಕ್ಕವರಿಗೆ ಪ್ರತಿ ಒಬ್ಬರಿಗೆ 170 ರೂಪಾಯಿ ಕೊಡ್ತೀವಿ ಅಂತೇಳಿ ತೀರ್ಮಾನ ಮಾಡೋದು. 170 ರೂಪಾಯಿ ಬರ್ತಾ ಇದೆಯಾ ಇಲ್ಲ? ಬರ್ತಾ ಇದೆ. ಆಮೇಲೆ ಗೃಹಲಕ್ಷ್ಮಿ ಆಗಸ್ಟ್ ನಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು, ಆಗಸ್ಟ್ ತಿಂಗಳಲ್ಲಿ ಇವತ್ತು 1,17,00,000 ಮನೆ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ. 2,000 ರೂಪಾಯಿ ಮಹಿಳೆಯರು ಹೇಳ್ಬೇಕು. ಬರ್ತಾ ಇದೆಯಲ್ಲ? 2,000 ರೂಪಾಯಿ ವರ್ಷಕ್ಕೆ 24,000 ರೂಪಾಯಿ. ವರ್ಷಕ್ಕೆ 24,000 ರೂಪಾಯಿ. ನರೇಂದ್ರ ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಮಾಡಲಿಲ್ಲ. ಅದಕ್ಕೋಸ್ಕರ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ. 3,000 ರೂಪಾಯಿ ಕೊಡ್ತೀವಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ ಅಂತೇಳಿ ಅದನ್ನ ಶಿವಮೊಗ್ಗದಲ್ಲಿ ಜಾರಿ ಕೊಟ್ಟು ಜನವರಿ ತಿಂಗಳಲ್ಲಿ, ಈ ವರ್ಷದ ಜನವರಿ ತಿಂಗಳಲ್ಲಿ ಜಾರಿ ಕೊಟ್ಟು ಇವತ್ತು ಎಲ್ಲ 5 ಗ್ಯಾರಂಟಿಗಳು ಕೂಡ ಜಾರಿಯಾಗಿದ್ದಾವೆ. ನಾವು ನುಡಿದಂತೆ ನಡೆದಿದ್ದೀವೋ ಇಲ್ಲ? ಮತ್ತೆ ನಮ್ಗೆ ಆಶೀರ್ವಾದ ಮಾಡಬೇಕೆ ಬೇಡ? ಆಶೀರ್ವಾದ ಮಾಡಬೇಕೆ ಬೇಡ? ಆಶೀರ್ವಾದ ಮಾಡಬೇಕು. ಇವತ್ತು ಪಾರ್ಲಿಮೆಂಟ್ನಲ್ಲಿ ಅನೇಕ ಸಾರಿ ಈ ದೇಶದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತೇಳಿ ಅನೇಕ ಸಾರಿ ಪ್ರಸ್ತಾಪ ಆದರೂ ಕೂಡ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕಾರಣ ಯಾಕಂತಂದ್ರೆ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಅವರಿಗೆ ಬದ್ಧತೆ ಇಲ್ಲ. ನಾನು ನಿಮಗೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಅನಂತಕುಮಾರ್ ಹೆಗಡೆ, ಈಗ ಸಿಟ್ಟಿಂಗ್ MP, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಇದೇ ನರೇಂದ್ರ ಮೋದಿ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ. ಅವರು ಕೊಪ್ಪಳದಲ್ಲಿ ಹೇಳಿಕೆ ಕೊಟ್ಟರು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಇದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಅನಂತಕುಮಾರ್ ಹೆಗಡೆ ಕೈಲಿ ಹೇಳಿಸಿದರು. ಇದು ಇವರ ಇಡನ್ ಅಜೆಂಡಾ. ಇವತ್ತು ಸಂವಿಧಾನ ಬಗ್ಗೆ ಗೌರವ ಇದ್ದಿದ್ರೆ ಅನಂತಕುಮಾರ್ ಹೆಗಡೆಯನ್ನ ಪಕ್ಷದಿಂದ ಹೊರಹಾಕಬೇಕಾಗಿತ್ತು, ಮಂತ್ರಿಮಂಡಲದಿಂದ ಬಿಡಬೇಕಾಗಿತ್ತು. ಆದರೆ ನರೇಂದ್ರ ಮೋದಿ ಅವರು ಅವರನ್ನು ಮಂತ್ರಿಮಂಡಲದಿಂದ ಬಿಡಲಿಲ್ಲ, ಪಕ್ಷದಿಂದ ಹೊರಹಾಕಲೂ ಇಲ್ಲ.
ಯಾವುದೇ ಶಿಸ್ತಿನ ಕ್ರಮ ಕೂಡ ತಗೊಳ್ಳಿಲ್ಲ. ಇವತ್ತು ಅದಕ್ಕೋಸ್ಕರ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ, ಪ್ರಜಾತಂತ್ರವನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ಸಂವಿಧಾನ ಉಳಿದ್ರೆ, ಪ್ರಜಾತಂತ್ರ ಉಳಿದ್ರೆ ನಾವೆಲ್ಲರೂ ಕೂಡ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು ಇವರೆಲ್ಲ ಉಳಿಬೇಕಾದ್ರೆ ಸಂವಿಧಾನ ಉಳಿಲೇಬೇಕು. ಇವತ್ತು ಸಂವಿಧಾನ ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರವೇ ಹೊರತು ಬಿಜೆಪಿ ಅಲ್ಲ, ಜೆಡಿಎಸ್ ಅಲ್ಲ. ಯಾಕಂತಂದ್ರೆ ಜೆಡಿಎಸ್ ಈಗ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಇವತ್ತವರೆಗೆ ಹೇಳ್ತಾ ಇದ್ರು ದೇವೇಗೌಡರು, ನಾವು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಸೇರಲ್ಲ, ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಅಂತ ಹೇಳ್ತಾ ಇದ್ರು. ಈಗ ಅವ್ರ ಜೊತೆಲೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಾಯ್ ಮಾಡ್ಕೊಂಡಿದ್ದಾರೆ. ನಿಮ್ಗೆಲ್ಲ ಜ್ಞಾಪಕ ಇರಬೇಕು, 2019ರಲ್ಲಿ ಇದೇ ದೇವೇಗೌಡರು, ನಾನೇನಾದರೂ ಮುಂದಿನ ಜೀವನದಲ್ಲಿ ಹುಟ್ಟದಾದ್ರೆ ನಾನು ಮುಸ್ಲಿಮ್ನಾಗಿ ಹುಡ್ತೀನಿ, ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬಿಟ್ರೆ ನಾನು ಈ ದೇಶನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ಈಗ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆದರು. ದೇಶ ಬಿಡೋದು ಬೇಡ, ಅವ್ರ ಪಾಪ ಇಲ್ಲೇ ಇರಲಿ ದೇವೇಗೌಡರು, ಇಲ್ಲೇ ಇರಲಿ. ಆದರೆ ಇಷ್ಟು ಮಾತ್ರ ಹೇಳ್ತೇನೆ, ದಯಮಾಡಿ 26ನೇ ತಾರೀಕು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ಬೇಕು. ಈ ಸಾರಿ ಪ್ರಜ್ವಲ್ ರೇವಣ್ಣ ಅವರನ್ನು ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.